ನಿನ್ನ ಕೈಲಂತೂ ಆಗೋದು ಇಲ್ಲ, ನೀಗೋದು ಇಲ್ಲ. ಆಗೋದಿಲ್ಲ ಓಕೆ, ನೀಗೋದಿಲ್ಲ ಯಾಕೆ? ಮತ್ತೆ ನೀ ಏನಾರ ಹೇಳಿ ನೀವು ಮುಂದೆ. ನಾನು ಊರಾಗಿನ ಮಂದಿ ಹತ್ರ ಎಲ್ಲ ಇವನ್ ಕಡೆಯಿಂದ ಏನೇನ್ ಆಗಂಗಿಲ್ಲ ಅಂತೇಳಿ ಹೊಯ್ಕೊಂಡು ಬರ್ತೀನಿ. ಗೊತ್ತಿಲ್ಲ ಅವನಿಗೆ ನಿನ್ನ ಕಣ್ಣು ಕಾಣಂಗಿಲ್ಲ ಅಂತ. ಕಣ್ಣು ಕಾಣಂಗಿಲ್ಲ ಓಕೆ, ನೀಗೋದಿಲ್ಲ ನಿನ್ನ ಕೈಲಿ ನೀಗುದಿಲ್ಲ, ಅದಕ್ಕೆ ಮನ್ಯಾಗ ಕುಂದ್ರಂದ್ರೆ ಯಾಕ ಕುಂದ್ರಂಗಿಲ್ಲ? ನಿನ್ನ ಕರ್ಕೊಂಡು ಹೊಲ ಯಾವಾಗ ಮುಟ್ಲಿ, ಕೆಲಸ ಯಾವಾಗ ಮಾಡ್ಲಿ? ಏನು ಸಾಕ್ ಮಾಡಿಟ್ಟಿನಿ ನನಗ. ನಾ ಹೊಲಕ್ಕೆ ಬಂದ್ರೆ ಸುಮ್ಮನೆ ಕುಂದಿರ್ತೇನೆ ಅಂತ ಹೇಳಿದೇನ? ಏನ್ ಮಾಡ್ತಿ? ನಟ್ಟು ಕಡಿತೇನೆ, ನಟ್ಟ ಬುದ್ಧಿ ತಂದಿಯನ? ನಟ್ಟು ಕಡೆ ಅವ್ ನೀನು ಮೊದ್ಲು ಹೊತ್ಕೊಂಡು ಅಡ್ಡಾಡ್ಬೇಕಿ. ನಾನು ಕಣ್ಕಂಡಿದ್ರೆ ಬಾಳ ದೂರ ಇತ್ತೆ ನಿನ್ನ ಕತ್ತಿ. ಕಣ್ಣು ಕಾಣದಿದ್ರೆ ಏನಾತಲಿ? ಇಂಥಲ್ಲೇ ಕರಿಕೈತಂತ ಕೈಯಾಡಿಸಿ ಕಡಿತೇನೆ ಮಗ ನಾನು. ನೀ ಕಡ್ದಂಗ ಆತು, ಹೊಲ ಹಸಲಾದಂಗ ಆತು. ಸುಮ್ಮನೆ ಯಾರಿಗಾರ ಹೊಲ ಚಂದ ಪಾಲಿಗೆ ಮಾಡೋರು ನೋಡಿ ಪಾಲಿಗೆ ಹಚ್ಚಬಾರ್ದ? ನಮ್ದು ಅಂತ ತಿಳಿದು ಮಾಡೋರು ಬೇಕಲ್ಲಪ್ಪ. ಮಸ್ತ್ ಮಂದಿ ಸಿಗ್ತಾರಪ್ಪ. ಪುಗುಶೆಟ್ಟೆ ಸಿಕ್ಕ್ರ ತಮ್ಮ ಹೆಸರಲ್ಲೇ ಮಾಡ್ಕೊಳ್ಳೋ ಮಂದಿನ ಜಾಸ್ತಿ ಆಗ್ಯಾರಪ್ಪ. ಅವರು ಇಬ್ರು ಯಾಕ ನಮ್ಮ ಕಂಟಪ್ಪಣ್ಣಿಲ್ಲ? ಅವನು ಇದ ವರ್ಷ 2 ಹೊಸ ಹೋರಿಗಳು ತಗೊಂಡನಂತ ಮಾರಯ್ಯ. ಕೇಳೇನಿ ಸುದ್ದಿನ? ಏನ ಹೋರಿಗಳು ಈಗ ಹಾಂಗ ಹಲ್ಲ ಹಚ್ಚಕತ್ತಾವ. ಅದ್ರಾಗ ಅವನು ಕುಡಾನರ ಐತಂತ ಕೂಡ ಮಿಂಚತಂತ ನೋಡು. ಹೊಸ ಕೂಡ ಮಿರಿ ಮಿಂಚಲಾರ್ದ ಏನ್ ಮಾಡಿತ್ತ? ಇನ್ನೊಂದು ಸುದ್ದಿ ಕೇಳಿಲ್ಲ ನೀನು? ಏನು? ಅವನು ದಿಂಡ ಸೊಟ್ಟಾಗೈತಂತ. ನೀವು ಹೋಗಿದ್ದೆ ನೋಡಾಕ? ನಮಗೇನು ಕಣ್ಣು ಕಾಣವ ಬಿಡವ ಮರಾಯ. ಆಜು ಬಾಜು ಹೊಲದವ್ರು ಮಾತಾಡಕತ್ತಿದ್ರು. ಏನಂತ? ಕಂಟೆ ರಂಟಿ ಕುಂಟಿ ಸುದ್ದ ಇಟ್ಟಾನ, ಆದ್ರೆ ಅವನು ದಿಂಡ ಸೊಟ್ಟೈತ್ ನೋಡ. ಅವನು ಯಾವಲಿ ನಮ್ಮ ಹೊಲದ ಸುದ್ದಿಗೆ ಬರವ ಒಬ್ಬೊಬ್ಬನ ಜಾಡ್ಸಿ ಒದ್ದು ಬಿಡ್ತಾನೆ ಮಕ್ಕಳನ್ನ. ಗೊತ್ತಿರ್ಬೇಕು ಜಾಡ್ಸಿ ಅಂತ. ಮೊದ್ಲೇ ಊರ್ ಮುಂದಿನ ಹೊಲ, ಊರಾಗಿನ ದನಗಳೆಲ್ಲ ಹೊಕ್ಕ ಬೆಳಿನ ಬರ್ದಂಗ ಆಗೈತಿ. ಯಾರಿಗಾರ ಹೊಲ ಚಂದ ಪಾಲಿಗೆ ಮಾಡೋರು ನೋಡಿ ಪಾಲಿಗೆ ಹಚ್ಚಿದ್ರ ಬೆಳಿನೂ ಬರ್ತತಿ, ಕೊಂತೊಂಡ್ರ ನಡೀತತಿ. ರಂಗಿ ನನ್ನಂದ್ರೆ ಏನಂತ ತಿಳಿದಿ ನೀನು? ಕೊಟ್ಟು ಕೋಡಿ. ಅದು ಎಲ್ಲರಿಗೂ ಗೊತ್ತಾಯ್ತು ಬಿಡಲೆ. ನೀವೊಂದು ಗಳೆ ಹೂಡಿ ಸಾಲಿಗೆ ಹಚ್ಚಿ ಕೊಟ್ಟು ನೋಡೋದ್ರ ಗಮ್ಮತ್ತು. ಸಾಲಿಗೆ ಹಾಕಿ ಕೊಟ್ಟ ಮ್ಯಾಲ ಹೊಡೆಯವ್ರು ಅಂತ. ಇಲ್ಲ ಅಂದ್ರೆ ನಮ್ಮ ಕಣ್ಣಿಗೆಲ್ಲ ಕಾಣ್ಬೇಕಪ್ಪ ಸಾಲು. ನೀವೊಂದು ಗಳೆ ಹೂಡಿ ಸಾಲಿಗೆ ಹಚ್ಚಿ ಕೊಟ್ಟು ನೋಡು. ಒಂದು ಕೈಯಾಗ ಹಗ್ಗ, ಒಂದು ಕೈಯಾಗ ಮೀಣಿ ಹಿಡ್ದು ಬಡಿಯಾಕತ್ತಿದ್ರೆ ಮಣ್ಣು ಅನ್ನೋದು ಪತ್ತ 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 ಬಿದ್ದಿರು. ಆರಾಮದಿಯ ಬಾಡದಿಯ ಬೇಷದಿಯ ಅವಂಗೇನ್ ದಾಡಕತ್ತಿ? ಕುಂಟುಗಾಲ್ ಮಾಡ್ಕೊಂಡು ಆರಾಮ ಇರ್ತಾನವ. ನಮಸ್ಕಾರಪ್ಪ ಮಾವಯ್ಯ. ಆಶೀರ್ವಾದಪ್ಪ ಒಳ್ಳೆ ಮಯ್ಯ. ಅಕ್ಕನ್ ಕರ್ಕೊಂಡು ಹೊಲಕ್ಕೆ ಹೊಂಟಿದ್ದೇನ? ಹೊಲಕ್ಕೆ ಹೊಂಟಿದ್ಯಪ್ಪ. ನೀವೊಬ್ಬ ಅಡ್ಡ ಬೆಕ್ಕ ಬಂದಂಗೆ ಬಂದಿರೋ ಯಪ್ಪ. ಬೆಕ್ಕ? ಬೆಕ್ಕ ಅಲ್ಲೋ ಮಾವ, ನೀನು ಹೊಲ ತುಂಬ ಬರ ಕರ್ಕಿನ ಬೆಳೆದವಂತ. ನಾವ ಬೆಳೆಸೇವಲ್ಲ. ಯಾಕ? ಹೋದ ವರ್ಷ ಒಂದು 50,000ಕ್ಕೆ ಮಾರಾಟ ಆಗಿತ್ತ. ಈ ವರ್ಷ 1,00,000ಕ್ಕೆ ಮಾರಾಟ ಆಗುತ್ತಂತ ಆಜು ಬಾಜು ಹೊಲದವ್ರು ಮಾತಾಡಕತ್ತಾರ. ಹೋಗ ಕರಿಕೆ ಎಲ್ಲ 50,000ಕ್ಕೆ 1,00,000ಕ್ಕೆ ವ್ಯಾಪಾರ ಆಗ್ತವೇನ? ನಮ್ಮ ಕರಿಕಿನ ಹಂಗಲಿ. ಹೆಂಗ? ರೇಷ್ಮೆ ಎಳಿ ಇದ್ದಂಗೆ ಏನಪ್ಪ. ಜರ್ಸಿ ಆಕಳ ಮಳೆಗಾಲದಾಗ ಭಾಳ ಚಂದ ಮೇಯ್ತವನಪ್ಪ, ಮೆಲಕ್ ಹಾಕು ಅಂತ ಕೇಳಿನ ಸುದ್ದಿ. ಏನಂತ? ಊರಾಗಿನ ಬಿಡಾಡಿ ದನ ಇಲ್ಲ ನಿನ್ನ ಹೊಲದಾಗ ಇರ್ತಾವಂತ. ಕೊಂಡವಾಡ ಸಾಣದೈತಿ ಅನ್ಕ ತನಕ ನಿಮ್ಮ ಹೊಲದಾಗ ಬಿಡ್ತೇವಂತಂದ್ರೆ ಬಿಡ್ರಪ್ಪ, ಹೊಲಕ್ಕೆ ಗೊಬ್ಬರ ಬೀಳ್ತೈತಂತ ನಾನೇ ಹೇಳಿದ್ದೆ. ಏ ಮಾವ, ಸುಮ್ಮನೆ ಅದಗದ ಚಲೋ ಪಾಲಿ ಮಾಡೋದು ನೋಡಿ, ಪಾಲಿಗೆ ಹಚ್ಚಬಾರ್ದ? ನಮ್ದು ಅಂತ ತಿಳಿದು ಮಾಡೋರು ಬೇಕಲ್ಲಪ್ಪ. ಹೌದು ಇವರು ಯಾಕ? ನಾನ ವಿಕ್ರಮ ಗಡ್ಡಾಡಕತ್ತೀನಿ. ನ್ಯೂಸ್ ಬಂದೈತೆ ಹೇಳು. ಮತ್ತ ನೀ ಹೂ ಅಂದ್ವ, ನಿನ್ನ ಹೊಲ ನಾನಾ ಪಾಲಿಗೆ ಮಾಡ್ತೀನಿ. ಅಪ್ಪ ಕುಂಟಣ್ಣ ಹೇಳಪ್ಪ ಕುಡ್ಡಣ್ಣ. ನಮ್ಮ ಹೊಲನ ಪಾಲಿಗೆ ಮಾಡ್ಬೇಕಂತಂದು ನೀವು ಒಕ್ಕಲ್ತನ ಚಾಲೂ ಮಾಡಿ ಹೆಂಗ? ಊರಾಗ ಮತ್ತೆ ಯಾರ್ದು ಹೊಲ ಕಾಣವಲ್ದನ? ನಮ್ಮ ಹೊಲನ ನಿನ್ನ ಕಣ್ಣಾಗ ಕುಕ್ಕಾಕತ್ತೇನ? ಹೋಗೆ ಕೆಪ್ರಿ ಹೋಗ. ಹೋಗ್ಲಿ ಬಿಡೋ ಮಗ, ಅಷ್ಟ್ಯಾಕೆ ಸಿಟ್ಟಿಗೆ ಹೇಳತ್ತಿ? ಏನೋ ಕಣ್ಣು ಕಾಣ್ಲಾದ ಕುಡ್ಡು ಮನುಷ್ಯ ಬಂದ ನೀವು ಉಪಕಾರ ಮಾಡಕ ಕುಂಡ್ಗಾಲ್ ಮಾಡ್ಕೊಂಡು. ನಿನ್ನ ಕೈಲಂತೂ ಆಗೋದು ಇಲ್ಲ, ನೀಗೋದು ಇಲ್ಲ. ಆಗೋದಿಲ್ಲ ಓಕೆ, ನೀಗೋದಿಲ್ಲ ಯಾಕೆ? ಮತ್ತೆ ನೀ ಏನಾರ ಹೇಳಿ ನೀವು ಮುಂದೆ. ನಾನು ಊರಾಗಿನ ಮಂದಿ ಹತ್ರ ಎಲ್ಲ ಇವನ್ ಕಡೆಯಿಂದ ಏನೇನ್ ಆಗಂಗಿಲ್ಲ ಅಂತ
ಹೊಯ್ಕೊಂಡು ಬರ್ತೀನಿ. ಗೊತ್ತಿಲ್ಲ ಅವನಿಗೆ ನಿನ್ನ ಕಣ್ಣು ಕಾಣಂಗಿಲ್ಲ ಅಂತ. ಕಣ್ಣು ಕಾಣಂಗಿಲ್ಲ, ಓಕೆ, ನೀಗೋದಿಲ್ಲ. ನಿನ್ನ ಕೈಲಿ ನೀಗುದಿಲ್ಲ, ಅದಕ್ಕೆ ನಿನ್ನ ಹೊಲ ನನಗೆ ಪಾಲಿಗೆ ಹಚ್ಚದ, ಅದನ್ನ ಹಸನ ಮಾಡಿ ನಮ್ಮ ಬೀಜನ ಒಗಿಬೇಕಂತ ಮಾಡಿವಿ. ಯಪ್ಪ, ನಿನ್ನ ಹುಳ ಹತ್ತಿದ ಬೀಜ ಬೇಕಾಗಿಲ್ಲಪ್ಪ ನನಗೆ. ಹುಳ ಹತ್ತಿದ ಬೀಜ ಅಲ್ಲ, ಪಕ್ಕ ಜವಾರಿ ಗಂಡು ಬೀಜ. ಹೌದು, ಯಾವ ಹೊಲ್ದಾಗ ಒಗಿ ಹುಸಿನ ಹೋಗಲ್ಲೋ ಕೊಡ್ಲಿ ಅವ್ರ ಬೀಜ. ಹೌದಾ, ಬೆಂಕಿ ಹತ್ಲಿ ನಿನ್ನ ಬೀಜಕ್ಕ. ನಿಮ್ಮ ಹೊಲ್ದಾಗ ನಿಮ್ಮ ಬೀಜ ಹಾಕರಿ, ನಮ್ಮ ಹೊಲ್ದಾಗ ನಮ್ಮ ಬೀಜ ಹಾಕಂತ. ಇದ್ರ ಮೇಲೆ ನೀನು ತಿಳ್ಕೋಬೇಕು, ನಾವು ಉಳ್ಕೋಬೇಕು. ಏನಿದ ಫಂಡ್ ಬಡಿತ್ಯ ಹೊಲ ಯಾರಿಗಾರ ಪಾಲಿಗೆ ಹಚ್ಚತೆಗೆ ಕೆಟ್ಟನ ಒಳ್ಳದಲ್ಲೇ ಅಂದ್ಯ. ಹಿಂಗೆ ಮಾಡ್ಕೊಂಡು ಗಂಡಗ ಅಂತೀನಿ. ಅದು ನನ್ನ ದಬದ್ದು ವೈರಿ ಎದುರಿಗೆ. ಯಾಕೆ ಇವ ಎರಿ ಹೊಲ್ದಾಗ ನರಿಕ್ ಹೋಗದಂಗೆ ಮಾಡ್ತಾನೆ ಇವ? ಹೇಳು. ನಡಿ, ಇವತ್ತು ಹೊಲಕ್ಕೆ ಹೋಗೋದು ಬೇಡ, ನಡಿ ಮನೆಗೆ ಹೋಗೋಣ. ನಡಿ ಬಾ ಅಂದೆ. ಮನೆಗೆ ಹೋಗಿ ಬಾಗ್ಲ ಹಾಕೊಂಡು ನಿಮ್ಮ ನಿನಗದ ಏನದು? ನಿನಗದ ನನಗದ ನನಗದ ನಿನಗದ, ಅಕ್ಕಿಗದ ನನಗದ ನನಗದ ಅಕ್ಕಿಗದ, ನಡ್ಬರ್ಕ್ ನಿಂದೇನದ ಅದ್ ಕೇಳೋದು ಬರಬ್ಬರಿ ಅದ. ಏನ್ ಬರಬರಿ? ಹೊಲ ನನಗ್ ಪಾಲಿಗೆ ಹಚ್ಚದ, ಅದ್ರಾಗ ಬೆಳೆ ಬೆಳಿತೀವ, ಮುಂದೆ ನಿನಗ ಕುಂತ ತಿನ್ನಾಕ ಅನುಕೂಲ ಆಗತ್ತಂತ ಹೇಳ್ತಾಳ ಅಕ್ಕ. ಲೇ ಯಪ್ಪ, ನಿನಗೆ ಹೊಲ ಪಾಲಿಗೆ ಕೊಡಂಗಿಲ್ಲ ಅಂದ್ರು ಮತ್ತೆ ಮೇಲೆ ಕೇಳ್ತೀನಿ. ನೀನು ತೀರ ನಾಚಿಗೆ ಬಿಟ್ಟವಪ್ಪ ಯಪ್ಪ. ಒಟ್ಟೇನು ನೀ ನನ್ ಮ್ಯಾಗ ಸಂಶಯನೇ ತಾಳಿ ಅಂತ ಕಾಣತ್ತ? ಸಂಶಯ ಇಲ್ಲ, ಮತ್ತ ಕಾಚಿರನ ಐತಿ. ನಿನ್ನ ಏ ಮಾವ, ವಾ, ಒಂದು ಸತಿ ಬಾಯಿ ತುಂಬಾ ಅಕ್ಕ ಅಂತ ಕದ್ಮೇಲೆ ಮುಗಿದು ಹೋತು. ಸಾಯ ಮಠ ಆಕಿ ನನಗೆ ಅಕ್ಕನ ಕರೆ, ಆಕಿನ ತಮ್ಮನ ಕರೆ. ಅಕ್ಕ ಅಕ್ಕ ಅಂತಂದು ಮುಖ ಹಾಕೋ ಜನನ ಜಾಸ್ತಿ ಆಗಿದೆ. ನನ್ನ ಹಣೆ ಬರಹ ಇಲ್ಲಿಗೆ ಬಂದ ಹತ್ತತ್ ನೋಡ್ತಮ್ಮ. ಒಂದು ಮಂದಿ ಮಕ್ಕಳು ಸರಿ ಅನ್ಬೇಡ, ಒಂದು ಅಣ್ಣ ತಮ್ಮದಾರ ಸರಿ ಅನ್ಬೇಡ, ಎಲ್ಲಾರ ಜೊತೆನು ಕಟ್ಟಿ ಮಾಡಿ ಕಟ್ಕೊಂಡಿರ್ತಿದ್ರು. ಮಾರ್ಯಾಗ ಮಕ್ಕಳು ಇಲ್ಲಿ ಯಾರ ಜೋಡಿ ಸುದ್ದಿ ಇರ್ತಾರೆ ಇವರು. ಸಿಟ್ಟಿಗೆ ತಕ್ಷಣ ಚಾಲು ಅಲ್ಲಾಡ್ಸಕ್ಕ ಹಿಂಗ ಹೋಗೋದಿವರು. ಒಂಟಿ ಪಿಚಾಚಿಯಾಗಿ ನೀವೊಬ್ಬ ಸುದ್ದಿರು ಕುಂಟ ಪಿಚಾಚಾಗಿ. ನಾನು ನೋಡಾಕ್ತೇನೆ ಕಣ್ಣಿಗೆ ಹಿಂಗೆ ಕಾಣ್ತೀನಿ. ನಿನಗೇನ್ ಬಿಡ್ಬೇ, ನೀ ಚಂದ ಅದಿ. ಆಕೆ ಹೇಳಿದ್ಲ ಆಕಿ? ನಾನು ಬಹಳ ಸಾಲಿ ಕಲ್ತೀನಿ. ಎಲ್ಲಿ ತನಕ ಕಲ್ತಿಬೇ? ಡಿಗ್ರಿ ಮುಗಿಸಿದ್ಲಲ್ಲ, LKG ದ್ರಾಗ. ಮಗ LKG UKG ಗಂಟೆ ಡಿಗ್ರಿ ಬರ್ತಾವೇನ? ಈಕಿ ಸಲುವಾಗಿ ಸ್ಪೆಷಲ್ ತೆಗ್ದಾರ. ಹೌದಾ ಬೇ? ಡಿಗ್ರಿನೂ ಇಲ್ಲ, ಬುಗ್ರಿನೂ ಇಲ್ಲ, ಕನ್ನಡ ಎಳ್ಳೈತಿ. ಬಿಟ್ಟು ಬಿಡ್ಲಾರ್ದ, ಬಿಟ್ಟು ಬಿಡ್ಲಾರ್ದಾಗ 3 ಸಲ ಹೊಸಕ್ನ ಫೇಲ್ ಆಗಿ. ಎಂತ ಸಾಧನೆ ಮಾಡಿಯವ್ವ. ಮಾಡ್ಬಾರ್ದು ಮಾಡಿ ನೋಡು. ಹೌದೌದು, ಇಂಥ ಗನಂದಾರಿ ಕೆಲಸ ನಮ್ಮ ಕರ್ನಾಟಕದಾಗ ಯಾರು ಮಾಡ್ಯಾರೇನಪ್ಪ? ನಾ ಮಾಡಿಬಿಟ್ಟು ಬಂದಿಂದ ಅವ್ರು ಮಾಡಕ್ ಸಾಧ್ಯತೆನಪ್ಪ? ನಮ್ಮ ಅಕ್ಕ ಮಾಡಿದ ಮತ್ತೆ ಯಾರು ಮಾಡಕ್ ಸಾಧ್ಯಪ್ಪ? ಎಲ್ಲಾ ಮಾಸ್ತರ್ಗಳು ಸೇರ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಸೀದಿಕ್ಕೆ ಮನೆಗೆ ಬಂದ್ರಂತ. ಜಾತ ತಗೊಂಡ ಯವ್ವ ತಾಯಿ ಹೇಳಯ್ಯಪ್ಪ, ಸಾಲಿನ ನೀನರ ಬಿಡು ಒಂದು, ಇಲ್ಲ ನಮ್ಮನರ ಬಿಡಿಸು ಒಂದು ಅಂತಂದು ಎಲ್ಲರೂ ಕೂಡಿ ಕೈ ಮುಗಿದು ತೆಂಗಿನಕಾಯಿಗಳು ಹೊಡೆದು ಹೋಗ್ಯಾರಂತ ನೋಡಿದೆ. ಹೌದಾ ಬೇ? ಮಾಸ್ತರ್ ಬಂದು ಕೈ ಮುಗಿದು ತೆಂಗಿನಕಾಯಿ ಹೊಡೆದ್ವ? ಅವ್ರು ಯಾಕೆ ನಂಗೆ ಕೈ ಮುಗಿತಾರ? ಅವ್ರು ಯಾಕೆ ನಂಗೆ ಬಿಡಿಸ್ತಾರ? ಬ್ಯಾಸ್ರಾಗ ನಾನ ಬಿಟ್ಟು ಬಂದೀನಿ. ಯಾಕೆ ಬೇ? ವರ್ಷ ವರ್ಷ ಕಲ್ಸುತ್ತ ಕಲಿಸ್ತಾರ, ಕಲ್ಸುತ್ತ ಕಲಿಸ್ತಾರ. ಅದ ತರಗತಿ ಅಂದ ಬಿಡಕ್ ಅದ ಪೆನ್ನು ಅದ ಪುಸ್ತಕ. ಕಡಿಕ ಪೆನ್ ಅದ ಚೇಂಜ್ ಮಾಡ್ಬೇಕಾಯ್ತು ಬಿಡ. ಮಗನ ದೊಡ್ಡ ಆಫೀಸರ್ನ ಮದ್ವಿ ಆಗ್ಬೇಕಂತೇಳಿ ಎಷ್ಟು ಕನಸು ಕಂಡಿದ್ನಪ್ಪ. ಯಾಕೋ ಏನು ಆ ವಿಧಿ ಹುಡುಕಾಡಿ ಹುಡುಕಾಡಿ ನಿನ್ನ ಬಾಳ್ವೆದಾಗ ಆಟ ಆಡಕತ್ತೈತವ. ಗಂಟು ಬೆಳಬೇಕಾಗಿತ್ತಲ್ಲ, ಎಲ್ಲೋ ಬೈಕೋಲಿ. ಅಕ್ಕ ನೀ ಎಲ್ಲಿ ಮಟ್ಟ ಸುಮ್ಮಿರ್ತಿ? ಸೊಮ್ಮಿರೋತನ ಸುಮ್ಮಿರೋದು, ಆಮೇಲೆ ಜಾಡ್ಸಿ ಒದ್ದು ಬಿಡೋದು. ಅವಬ್ಬ ಬರ್ತಿದ್ದ ಪಿಸೂರ. ಪಿಸೂರ್ ಅಲ್ಲ, ಆಫೀಸರ್ ಅನ್ನ. ಮೊದಲೇ ಅಕ್ಷರ ನೀ ಅನ್ನ ಅಲ್ಲಿ ತಂದ ಹಚ್ಚವ. ಅವನು 3 ವರ್ಷ ಫೇಲ್ ಆದವನೇ ಇರ್ಬೇಕು. ಫೇಲ್ ಆದವ್ರಿಗೆ ನೌಕರಿ ಕೊಡ್ತಾರೆ. ಕೊಡ್ತಾರಲ್ಲ ಎದ್ರಾಗ? PWD ದಾಗ. ಯಾವ್ದು? ರೋಡಿಗೆ ಡಾಂಬರ್ ಹಾಕದು, ಮೊಣಕಾಲ್ ಮಟ್ಟ ಬೂಟ್ ಕೊಟ್ಟು ಕೈಯಾಗ ಒಂದು ಕಿತ್ಲಿ ಕೊಟ್ಟು ಬಿಡ್ತಾರ, ಹೊಂಟು ಬಿಡೋದಪ್ಪ. ಮಾವ ಏನಾತ? ಡಂಬರ್ ಗಟ್ಟಿ ಆತ, ಮತ್ತೆ ಬೆಂಕಿ ಹಚ್ಚಬೇಕು ನೋಡಿ. ಈಗ ಕಣ್ಣೇನಾರ ಕಂಡಿತ್ತಂದ್ರ ಅದು ಎಷ್ಟು ತೋರಿಸ್ತಿದ್ದ ಅಂತ ವಿಚಾರ ಮಾಡ್ತಮ್ಮ. ಆದ್ರೆ ಏನ್ ಮಾಡ್ತಿದ್ದಮ್ಮ, ಇದ್ರ ಮಾರಿ ನೋಡ್ರಿ, ಯಾರು ಕೊಡ್ತಾರ? ಯಾರು ಕೊಡಂಗಿಲ್ಲ? ನನ್ನ ಇದ್ರ
ಕೊರಳಿ ಕಟ್ಟಿ ತಂದಿ ದಾರ ಹರಿದ್ಲು ಹೊಕ್ಕಿನ ಹತ್ಲಾಗರ ಹಾಳಾಗಿ ಇದ್ರ ಜೊತೆ ನನಗೆ ಬಾಳ್ವೆ ಮಾಡಕ್ ಆಗಂಗಿಲ್ಲ. ಬೇಡವ, ಇಲ್ಲಿ ನೋಡವ, ನಮ್ಮ ಮಾವ ನೋಡವ, ಹಂಗ ಚಂದ್ರಾಮ ಚಿಕ್ಕಿ ಚಿಕ್ಕಿ ಕಣ್ಣಂಗೆ ಕಾಣಲ್ಲ. ಚಿಕ್ಕಿ ನೀವು ಕಾಲನ್ ತಗೊಳ್ಳಿ, ಕಾಲನ್ ತಗೊಂಡ್ ಹೊಡಿವ. ಈ ಮಗ ನೋಡು ರಮರಮ್ಸೆ ಕಟ್ಟಕತ್ತಾನ ಮಗ, ಚಂದ್ರಾಮ್ ಚಿಕ್ಕಿ ಅಂತ. ನಾನು ನೋಡ್ಬೆ ನಮ್ಮ ಮಾವ ನೋಡ್ಬೆ. ಈಗ ನಾನು ವಿರಾಟ ಕೊಹ್ಲಿ ಕಂಡಂಗೆ ಕಾಣಂಗಲ್ಲ. ನಮ್ಮ ಅಕ್ಕೇನು ಕಮ್ಮಿ ಏನು, ಸೇಮ್ ಇತ್ತೀಚೆಗೆ ಅನುಷ್ಕಾ ಶರ್ಮಾ ಕಣ್ಣಂಗ ಕಾಣಕತ್ತಾಳ. ನೀ ಅವ್ರ ತಮ್ಮ ಇಶಾಂತ ಶರ್ಮಾನ ನೋಡಿ ಏನ್ ಮಾಡ್ತಾರ ಇದನ್ನ ನೋಡಿ ನೋಡಿ ಬ್ಯಾಸರ ಆಗ್ಬಿಟ್ಟ ನೋಡು. ನೀನು ಹೆಂಡ್ರ ಗನ ಬ್ಯಾಸರಾಗವಪ್ಪ. ಕೈ ಕೊಡು. ಯಾಕೆ ಮಾವ? ನಿಮ್ಮವ್ವ ನಿನ್ನ ಗ್ವಾಡಿ ಕಾಲು ಕೊಟ್ಟು ಆಡ್ದಾಳ. ಯಾಕೋ ಅಲ್ಲೇ ಹೆಂಡತಿ ಎದುರಿಗೆ ಎಷ್ಟು ಅಸಹ್ಯ ಮಾಡಕತ್ತೀವೋ, ಅಸಹ್ಯ ನನ್ನ ಮಗನ. ಅಸಹ್ಯ ಮಾಡಕ್ಕ ಇಲ್ಲಿ ಯಾರು ಹೊರಗಿನವರ ಇಲ್ಲ. ನಾನು ಅಕ್ಕ ನಾವೆಲ್ಲ ಒಳಗಿನವರು. ಒಳಗಿನವರ ನಾಡು ಹೊಂಟು ನನ್ನ ಮಕ್ಕಳು ಇರ್ತೀರ. ಎಲ್ಲಾ ಕಡೆ ಹೋಗಿ ಆಡ್ಸ್ಕೊಂತ ಹೊಂಟ್ನಪ್ಪ ನಾನು. ನಂಗೆ ಇದ್ರ ಜೊತೆ ಬಾಳ್ವೆ ಮಾಡಕ್ ಆಗಂಗಿಲ್ಲ. ತಾಳು 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 ಅಂದ್ರೆ ಎಟ್ಟಂತ ಹೇಳ್ತಾರೆ, ಎಲ್ಲಿ ಬಿಡ್ತಾರೆ, ನನಗೆ ಆಗಂಗಿಲ್ಲ. ನುಗ್ಕೋಬೇಕವ, ಹಂಗನ್ಬೇಡವ. ಯವ 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 ನನ್ನ ಮಾತು ಕೇಳ್ಬೇ, ನನ್ನ ಮಾತು ಕೇಳ್ಬೇ. ನಾದಿನಿ ಬಾಲವಾ, ನಾದಿನಿ ಬಾ, ನಾದಿನಿ ಬಾಲವಾ, ನಾದಿನಿ ಬಾ. ಓ ಯಪ್ಪ ಸ್ವಲ್ಪ ಪುರುಷತ್ರ ತಗೊಳ್ಳೇ. ಅಲ್ಲೆಲ್ಲ ಆಕಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೊಂಟಾಳ. ಈ ಮಗ ನೋಡು ಯಾಕ ನಾದಿನಿ ಬಾರವಾ, ನಾದಿನಿ ಬಾರವಾ. ನೀ ಎದಕ್ಕದೀವ ಬಿಂಡ್ರಿ ಮಗನ. ನಿಮ್ಮಿಬ್ಬರು ಜಗಳ ಬಗೆಹರ್ಸಕ್ಕ. ಜಗಳ ಬಗೆಹರ್ಸಕ್ಕಂಡೇನ? ಹೌದು ಮತ್ತ ಎಲ್ಲ ಬಿಟ್ಟು ಸ್ಥಳ ತುಂಬಾಕ ಮಾಡಿದ್ದೆ. ರಂಗಿ ತವ್ರ ಮನೆಗೆ ಹೋಗ್ಯ ಹೋಗಲೇ. ನಾ ಇನ್ನೊಂದು ಹೊಸ ಪೋರಿ ತಮ್ಮ ಮದುವೆ ಮಾಡ್ಕೊಳ್ತೇನೆ ಹೋಗಲೇ. ನಿನಗೆ ಯಾರು ಸೆಕೆಂಡ್ ಹ್ಯಾಂಡ್ ಹೋರಿನೂ ಕೊಡಂಗಿಲ್ಲ. ನನಗೆ ಯಾಕೆ ಕೊಡಂಗಿಲ್ಲ ಮಗನ? ಏನೈತೆ ಅಂತ ಕೊಡ್ತಾರ? 13 ಎಕರೆ ಹೊಲದ ಮಾಲಕದೇನು ನಾವು. ಅಲ್ಲ ಮಗಳ, ಇರದ 3 ಎಕರೆ ಐತಿ, ಅದನ್ನು ಕಲಕಿ ದಡ್ಡ ಐತಿ ಮಗಂದು. ಸೌ 3 ಎಕರೆ ಆಗೈತಳಲ್ಲಿ. ರಂಗಿ ಹಾಕ್ಬಾ ನನಗೆ ಅಂಗಿ. ಎಲ್ಲಿ ರಂಗಿ? ಅಂಗಿ ಎಲ್ಲಿ ರಂಗಿ? ಎಲ್ಲಿ ನನ್ನ ಲುಂಗಿ? ಎಲ್ಲಿ ಲುಂಗಿ ಇಲ್ಲ ರಂಗಿ ಇಲ್ಲ. ಹೋದ್ಲು ನಿನ್ ಕೈ ಕೊಟ್ಟು ಪುಂಗಿ ಇಲ್ಲ ಕೊಟ್ಟಿಂದು ಹೋದ್ರ ಮಾವ. ನೀ ಕರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ಎರಡ್ರಾಗ ಒಂದು ಮಾಡ್ತೇನೆ ತಗೊಳಪ್ಪ. ಯಪ್ಪ ಕಳಕತ್ತಿಲ್ಲಪ್ಪ. ಅದು ನೋಡಿ ನನ್ನ ಹೊಟ್ಟಾಗ ಕಾರ ಕಲಿಸ್ದಂಗ ಆಗ್ತಿತ್ತು ಬಾವ. ಹೌದಪ್ಪ, ಕೆಲವೊಂದು ಗಂಡು ಮಕ್ಕಳಿಗೆ ಮಂದಿ ಹೆಣ್ಮಕ್ಳು ಅಳಕತ್ರ ಹೊಟ್ಟೆ ಖಾರ ಕಲಿಸಿದಂಗ ಆಗತ್ತೆ. ಅದ ತಮ್ಮ ಹೆಣ್ಮಕ್ಳು ಲಬ್ಬು ಲಬ್ಬು ಹೊಯ್ಕೊಂಡ್ರು ಹೊಳ್ಳಿ ಸೈಟ್ ನೋಡಂಗಲ್ಲ ನೋಡು. ಮಾವ ಎಂತ ಜಗತ್ತಪ್ಪ ಯಪ್ಪ. ನೀ ಕರೆ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ನೀ ಸುಮ್ಮನೆ ಮೆಸೇಜ್ ಮಾಡಿಬಿಡ. ಮಾವ ಏನ ಅಕ್ಕ ಗನ ಸಿಟ್ನಾಕಿ, ಹ್ಞೂ ಇದೇ ಸಿಟ್ನಾಗ ಕೆರಿಗರ ಬಾವಿಗರ ಹೋಗಿ ಹಾಲ್ಕೊಂಬಿಟ್ರ ಮುಂದೆ ನಿನ್ನ ನೋಡ್ಕೊಳಕ್ ಯಾವ್ದದ? ಏನು ಮರಿ ಕ್ರೈಮ್ ಸ್ಟೋರಿ ಹೇಳ್ದಂಗೆ ಮಾಡ್ತೀಯಲ್ಲ. ಅಕಸ್ಮಾತ್ ಆಕಿ ಬದುಕಿ ಎದ್ದು ಹೊರಗೆ ಬಂದ್ರಂದ್ರ ಮತ್ತು ವಾಪಸ್ ದುಡಿ ಬಾಕಿನ ಈ ಎಪಿಸೋಡ್ನಾಗ ಸಾಯಿಲಕ್ಕಿ. ಮಾವ ಹಾ ಹೆಂಡ್ರಗ ಎಷ್ಟೇ ಸಿಟ್ಟಿಗೆ ಅದನ್ನು ಸಾವು ಬಯಸಬಾರ್ದು. ಮರ್ಡರ್ ಮಾಡಿಬಿಡೋಕು ಡೈರೆಕ್ಟ್. ಆದ್ರೆ ಏನೋ ಹೇಳಿಲ್ಲ ಅಪ್ಪ, ನಮ್ಮ ಸಂಸಾರದ ಬಗ್ಗೆ ಕಾಳಜಿ ಮಾಡಕ್ಕ ಆ ದೇವ್ರು ನೀನು ಹುಡ್ಸ್ಯಾಡ. ಈ ಮಾತನ್ನ 100 ಸತಿ ಹೇಳ. ಹೌದಲ್ಲ? ಆ ದೇವ್ರು ನನ್ನನ್ನ ಮಂದಿ ಸಲುವಾಗಿ ಹುಡ್ಸ್ಯಾನಂತ ಕೇಳಿ ಸುದ್ದಿನ. ಏನಂತ? ನೀ ಮಂದಿಗೆ ಹುಟ್ಟಿ ಅಂತ. ಮಂದಿ ಹುಟ್ಟಿದ ಅಣ್ತನಗಳಿಗೆ, ಮಂದಿ ಹುಟ್ಟಿದ ಅಣ್ತನಗಳಿಗೆ ನೋಡ್ರಿ ನಿನ್ನ ಫಾಲೋವರ್ಸ್ ಎಷ್ಟು ಮಂದಿ ಅದಾರ. ಏಯ್ ಹಾ ಏ ಅಲ್ಲದ ಜೈ ಏನದ ಅಸಹ್ಯತನ? ಅಸಹ್ಯನ ಇದು. ಮಂದಿ ಗುಟ್ಟಿ ಹಂದಿ ಗುಟ್ಟಿ ಅಂತ ಅದು ಹಂಗಲ್ಲ. ಮಂದಿಗಾಗಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡ್ ಬದುಕೋ ನಾವು. ನೀ ಎಲ್ಲರೂ ಹುಟ್ಟು ಹೆಂಗಾರ ಹುಟ್ಟು ಏನಾರ ಸೇವ್ ಮಾಡು ಅಂತ ಏನು ಮಾಡ್ತಾವ. ನೀವು ಒಂದು ಕೆಲಸ ಮಾಡ್ತೀನಿ, ಏನು ಹತ್ತತ್ತು ಹೋಗಿ ನಿಮ್ಮ ಅಕ್ಕನ ಕಳಿಸ್ಕೊಡ್ತೀನಿ. ಕಳಿಸ್ಕೊಡಪ್ಪ. ಆತ ಅಕ್ಕನ ಕಳಿಸ್ಕೊಡ್ತೀನ. ಮತ್ತ ನಿನ್ನ ಹೊಲ ನಾನ ಪಾಲಿಗೆ ಮಾಡಾಮ. ನೀನು ಹೊಲದಾಗ ಅದಿ ನೀ ಸಾಯ ಮಟ್ಟ ಬಿಡಲ್ಲ ಅದನ್ನ. ಚಗೋ ಏನು ಮಾಡೋದು.
ಹೆಂಗಿದ್ರು ಮನೆ ಮನುಷ್ಯ ಹಾಕಿದಿ. ಹೌದೌದು. ನೀನು ಹೊಲನ ಹಸುವನ್ನು ಇಡ್ತಿದ್ದಿ. ಹಸನ ಇಟ್ಟಾಗ ನಾನು ಕರ್ಸ. ಆಯ್ತು. ಏ ಮಾವ, ಏನು ಹೇಳು? ಈ ದಾರ್ಯಾಗ ಬಸ್ಸು ಲಾರಿ ಭಾಳ ಅಡ್ಡಾಡ್ತಾವ. ಇನ್ನು ಒಂದೆರಡು ಹೋದ್ಮೇಲೆ ಹೇಳ್ಬೇಕು ಬಾಡಿಗೆ. ಈಗ ಹೇಳಕತ್ತಲ್ಲ. ನೀನು ಆ ಕಡೆ ಸರಿಯಕ್ಕೆ ಹೋಗ್ಬೇಡ. ಯಾಕೆ? ನಿಂತಲ್ಲೇ ನಿಂತ್ಬಿಡ. ಯಾವನಾರ ಬಂದು ಕುದ್ಕೊಂಡು ಹೋದ್ರೆ ನಿನ್ಗೆ ಅನುಕೂಲ ಆಕತ್ತೇನ? ಗುಡ್ ಮನುಷ್ಯ ಅಂತ ಅವ್ರ ಸೈಡಿಗೆ ಹೋಗ್ತದ. ನೀನು ನಡರಾತ್ರಿ ಹೋಗಿ ಮೇನ್ ರೋಡಾಗ ನಿಂತು ನೋಡಿ, ಸೈಡ್ಗೆ ಹೋಗ್ಕರೇನು ಕುದ್ಕೊಂಡು ಹೋಗ್ಕಾರ ಗೊತ್ತಾಕತಿ. ಇಲ್ಲೇ ನಿಂತ್ಕೋ. ಸಂಧಿ ಅಡ್ಡಾಡ್ಬೇಡ. ಯಾಕೆ? ಹಂದಿ ಹಿಡಿಯೋದು ಬಂದದಂತ ಮತ್ ನೋಡಿ ನಿನ್ನೂ ಒಯ್ದು ಗೀದದು. ಏ ಬರ್ಲಿಲ್ಲ, ಹಂದಿ ಕಣ್ಣ ಕಾಣ್ತೇನೆ ಅಲ್ಲೇ. ಇವರಿಬ್ಬರು ಹಕ್ಕಿಕತ್ತನ ಗೊತ್ತಾಗವಲ್ದ ನನಗೆ. ಇವ ನೋಡಿದ್ರೆ ನಮ್ಮ ಹೊಲನ ಪಾಲಿಗೆ ಮಾಡ್ತೇನಂತ ಇವ ಅಂತಾನ. ಈಕಿ ನೋಡಿದ್ರೆ ಇವಂಗ ಕೊಡನ್ರಿ ಅನ್ನಕತ್ತಾಳ. ಏನು ಇವರಿಬ್ಬರದು ಹಕ್ಕಿಕತ್ತು? ಉಸಿರಾಗುವೆ ನೀ ಹಸಿರಾಗುವೆ, ನೆಲಗೋಗಿ ಉಳುವಾಗ ಬೆವರಲ್ಲು ನೀ, ಅವನ ಶ್ರಮದಲ್ಲೂ ನೀ, ಎಲ್ಲರ ತಾಪವ ಬಯ್ಯದೆ ಕೊಂಡೊಯ್ಯುವ ತಾಯಿ ಒಡಲೆ ನಿನಗೆ ಶರಣು. ಕಾವೇರಮ್ಮ ಕಾಪಾಡಮ್ಮ, ಈ ದೋಣಿಯ ತೇರಿಸು, ಆ ತೀರವ ಸೇರಿಸು. ರಂಗಿ ಏನಂದ? ಏನು ಪ್ರೀತಿಯಿಂದ ಒಂದೆರಡು ಮಾತಾಡಿದ್ರೆ ಅಂದ್ರೆ ಹಂಗ ಸಿಟ್ಟಿಗೆ ಅದು ಹೋಗೇ ಬಿಡೋದನೆ. ಇದೊಂದ್ಸಲ ಹೋಗೋ ಸರಿ ಇಲ್ಲ ಅಂತ ತಿಳಿದ ಹೊಳ್ಳಿ ಬಂದೀನಿ. ಇನ್ನೊಂದ್ಸಲ ಹಿಂಗ ಕಾಡೆ ಹೇಳ್ದ ಹೋಗ್ಬಿಡ್ತೀನಿ ನೋಡು. ಹೌದಾ? ಇನ್ನು ಮುಂದೆ ಹಿಂಗೆ ಕಾಡಂಗಿಲ್ಲ ತಗೋ. ನಿನಗೆ ಹಂಗ ಹೋಗಂಗೆ ಕಾಡ್ತೇನೆ. ನೋಡ್ತೀನಿ ತಗೋ, ವಿಚಾರ ಮಾಡಿ. ಇಲ್ಲಪ್ಪ, ಇನ್ನು ಮುಂದೆ ಹಂಗೆ ಕಾಡಂಗಿಲ್ಲ ತಗೋ. ನಡಿ ಭಾಳ ಬೇಸರ ಆಗೈತಿ, ಸಿನಿಮಾಕ್ಕೆ ಹೋಗೋಣ ನಡಿ. ಅರೆ ಜಿಂಗಾಲೆ ನನ್ನ ಆಸೆ ಬೆಂಡೋಲೆ, ಮುತ್ತು ಮುತ್ತಿನಂಬಾರಿ ನನಗೆ ಹೊತ್ತು ತಂದವಳೆ, 16 ಎಲೆ ಬಾಲೆ ಅಪರಂಜಿ ಸ್ವರಮಾಲೆ. ಜಿಂಗಾಲೆ ನನ್ನ ಆಸೆ ಬೆಂಡೋಲೆ, ಮುದ್ದು ಮುತ್ತಿನಂಬಾರಿ ನನಗೆ ಹೊತ್ತು ತಂದವಳೆ. ಅಂಜುರವೇ ಬಾಯಾರಿದೆ, ಅಚ್ಚು ಬೆಲ್ಲ ಚಪ್ಪರಿಸು ಮನಸ್ಸಾಗಿದೆ. ಬಾಬಾರೆ ಪ್ರೇಮ ಸಖಿ ಬಾಬಾರೆ ಚಂದ್ರಮುಖಿ, ನೀ ಬರುವ ದಾರಿಯಲ್ಲಿ ಹೂ ಚೆಲ್ಲುವೆ. ಅರೆ ಜಿಂಗಾಲೆ ನನ್ನ ಆಸೆ ಕಂಡೋಲೆ, ಮುತ್ತು ಮುತ್ತಿನಂಬಾರಿ ನನಗೆ ಹೊತ್ತು ತಂದವಳೆ.